ಕೇಳಿಸಿಕೊಳ್ಳುವುದು ಒಂದು ಆಟವೇ. ನಾನೊಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಯಾರಾದರೂ ಗೊತ್ತಿದ್ದವರು ಉತ್ತರ ಕೊಡ್ತೀರಾ? ಒಂದೇ ಒಂದು ಪ್ರಶ್ನೆ. ನಾವು ಆಟ ಆಡಿಯೇ ಪ್ರಾರಂಭ ಮಾಡುವ, ಖುಷಿಯಲ್ಲಿರಬೇಕು. ಅರ್ಧ ದಿವಸ ಆದರೂ ತೊಂದರೆ ಇಲ್ಲ, ಖುಷಿಯಲ್ಲಿ ಇರಬೇಕು. ಒಂದು ಸಣ್ಣ ಆಟ ಆಡಿಯೇ, ಆಟ ಅಂದರೆ ಓಡಲಿಕ್ಕೇನಿಲ್ಲ, ಕೂತಲ್ಲಿ. ನನಗೆ ಒಂದು ಶಬ್ದ ಹೇಳಿದೆ, ಸಂಪನ್ಮೂಲ ವ್ಯಕ್ತಿಗಳು ಹೇಳಿದ್ದನ್ನು ಚೆನ್ನಾಗಿ ಕೇಳಿಸಿಕೊಂಡಿದ್ದೀರಾ ಅಂತ ಹೇಳಿದೆ, ಹೌದಾ? ಈಗ ನನ್ನ ಪ್ರಶ್ನೆ ನಿಮ್ಮಲ್ಲಿ, ರೇಡಿಯೋದಲ್ಲಿ ವಾರ್ತೆ ಹೇಗೆ ಕೇಳಿಸ್ತದೆ? ಒಂದು ಗೆರೆಯಲ್ಲಿ ಯಾರಾದರೂ ಉತ್ತರಿಸುವುದಾ? ರೇಡಿಯೋದಲ್ಲಿ ವಾರ್ತೆ ಹೇಗೆ ಕೇಳಿಸ್ತದೆ? ಆಲೋಚನೆ ಬೇಡ. ಈಗ ಉದಾಹರಣೆಗೆ ನಾನು KM ಸುಬ್ರಹ್ಮಣ್ಯ, ನಾನು ಬೆಂಗಳೂರು ಆಕಾಶವಾಣಿಯಲ್ಲಿ ಇದ್ದೇನೆ. ಸರಿ ಕೇಳಿಸಿಕೊಳ್ಳಿ, ನಾನು ಬೆಂಗಳೂರು ಆಕಾಶವಾಣಿಯಲ್ಲಿ ನಿಂತುಕೊಂಡು ಅಥವಾ ಕೂತ್ಕೊಂಡು ನಾನು ಒಂದು ವಾರ್ತೆ ಓದ್ತಾ ಇರ್ತೇನೆ. ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಂತ ಓದ್ತೇನೆ ನಾನು. ಅದು ನಿಮ್ಮ ರೇಡಿಯೋದಲ್ಲಿ ಹೇಗೆ ಕೇಳಿಸ್ತದೆ? ಬೆಂಗಳೂರು ಆಕಾಶವಾಣಿಗೂ ನಿಮ್ಮ ರೇಡಿಯೋಕ್ಕೂ ಮಧ್ಯದಲ್ಲಿರುವ ಸಂಪರ್ಕ ಯಾವುದು? ಯಾವುದಾದ್ರು ಒಂದು ಶಬ್ದದಲ್ಲಿ ಹೇಳಿ, ಮತ್ತೆ ವಿವರಿಸ್ತೇನೆ ನಾನು. ಸರಿ, ಗೊತ್ತಿಲ್ಲ. ನಮ್ಮ ಶೀಘ್ರದಲ್ಲಿ ಶಾಲೆಯ ರೀತಿ ಅಲ್ಲವೇ ಇಲ್ಲ. ಮಕ್ಕಳನ್ನು ಹೇಗೆ ಸೈಲೆಂಟ್ ಆಗಿ ಇಡಬೇಕು ಅಂತ ಕೂಡ ಆಟದಲ್ಲಿ ಗೊತ್ತಾಗ್ತದೆ. ಈಗ ತೋರಿಸ್ತೇನೆ. ಟವರ್ ಇಲ್ಲ, ಆಕಾಶವಾಣಿಯಲ್ಲಿ ಟವರ್ ಇಲ್ಲ. ಈಗ ಮೊಬೈಲ್ಗಳಿಗೆಲ್ಲ ಟವರ್. ನಿಮ್ಮ ಮನೆಯಲ್ಲಿ ರೇಡಿಯೋ ಇದ್ರೆ ಟವರ್ ಇಲ್ಲ. ಕೇಳಿಸಿಕೊಳ್ಳಿ ಮಕ್ಕಳೇ, ನಾನು ಓದಿದಂಥ ವಾರ್ತೆಯನ್ನು ಅಥವಾ ನೀವು ಓದಿದ ವಾರ್ತೆಯನ್ನು ಬೆಂಗಳೂರು ಆಕಾಶವಾಣಿಯಲ್ಲಿ ಕೂತ್ಕೊಂಡು ಓದ್ತೀವಿ. ಆ ವಾರ್ತೆಯ ಶಬ್ದಗಳು ಏನು ಶಬ್ದಗಳು ಉಂಟ, ಆ ಶಬ್ದಗಳನ್ನು ಕಾಂತೀಯ ಅಲೆಗಳನ್ನಾಗಿ ಪರಿವರ್ತಿಸ್ತಾರೆ ಆಕಾಶವಾಣಿಯಲ್ಲಿ. ಕಾಂತೀಯ ಅಲೆಗಳು. ಈ ಕಾಂತೀಯ ಅಲೆಗಳನ್ನಾಗಿ ನಾವು ಹೇಳಿದ ವಾರ್ತೆಯನ್ನು ಗಾಳಿಯಲ್ಲಿ ಹರಿಬಿಡ್ತಾರೆ. ಕಾಂತೀಯ ಅಲೆಗಳು ಗಾಳಿಯಲ್ಲಿ ಹೋಗ್ತಾ ಇರ್ತದೆ, ಈ ರಾಜ್ಯದಲ್ಲಿ ಹೋಗ್ತಾ ಇರ್ತದೆ. ಆ ಹೊತ್ತಿಗೆ ಗಾಳಿಯಲ್ಲಿ ಹೋಗ್ತಾ ಇರುವಂಥ ವಾರ್ತೆಗಳು ನಿಮ್ಮ ಮನೆಯಲ್ಲಿ ರೇಡಿಯೋ ಆನ್ ಮಾಡಿದರೆ, ರೇಡಿಯೋದ ಒಳಗೆ ಒಂದು ಸ್ಪೀಕರ್ ಇರ್ತದೆ, ಗೊತ್ತುಂಟಾ? ಆ ಸ್ಪೀಕರ್ನ ಹಿಂದೆ ಒಂದು ದೊಡ್ಡ ಅಯಸ್ಕಾಂತ ಇರ್ತದೆ, ಗೊತ್ತುಂಟಾ? ಗೊತ್ತುಂಟಾ? ಸರಿ. ಕಾಂತೀಯ ಅಲೆಗಳು ಗಾಳಿಯಲ್ಲಿ ಬರುವುದು, ಆ ಕಾಂತೀಯ ಅಲೆಗಳನ್ನು ಎಳೆದು ಹಿಡಿದುಕೊಳ್ಳಿಕ್ಕೆ ರೇಡಿಯೋದ ಹಿಂದೆ ಅಯಸ್ಕಾಂತ ಇಡುವುದು. ಅಯಸ್ಕಾಂತವು ಕಾಂತೀಯ ಅಲೆಗಳನ್ನು ಈ ಸ್ಪೀಕರಿಗೆ ಕಳುಹಿಸಿ ಅದನ್ನು ದೊಡ್ಡದಾಗಿ ನಮಗೆ ಕೇಳಿಸುವ ಹಾಗೆ ಮಾಡ್ತದೆ. ಆದ ಕಾರಣ ನಾನು ಬೆಂಗಳೂರಲ್ಲಿ ಓದಿದ ವಾರ್ತೆ ನಿಮ್ಮ ಮನೆಯ ಎಷ್ಟು ಕಾಡಿನ ಒಳಗಿದ್ರೂ ಆ ವಾರ್ತೆ ನಿಮಗೆ ಕೇಳಿಸಿದೆ. ಇಷ್ಟು ನೀವು ದೊಡ್ಡವರಾಗೂ ನೆನಪಿಟ್ಟುಕೊಳ್ಳಬೇಕು, ದೊಡ್ಡ ಕ್ಲಾಸಲ್ಲಿ ಬರ್ತದೆ. ಕಾಂತೀಯ ಅಲೆಗಳು ಶಬ್ದಗಳನ್ನು ಗಾಳಿಯಲ್ಲಿ ಹೊತ್ತು ತರ್ತವೆ ಅಂತ ನೆನಪಿಟ್ಟುಕೊಳ್ಬೇಕು. ಅಲ್ಲಿ ಓದಿದ ಶಬ್ದವನ್ನು, ಓದಿದ ವಾರ್ತೆಯನ್ನು, ಹಾಡಿದ ಹಾಡನ್ನು ಕಾಂತೀಯ ಅಲೆಗಳನ್ನಾಗಿ ಪರಿವರ್ತಿಸ್ತಾರೆ. ಅದು ಗಾಳಿಯಲ್ಲಿ ಬರ್ತದೆ. ಗಾಳಿಯಲ್ಲಿ ಬಂದು ನಮ್ಮ ರೇಡಿಯೋ ಆನ್ ಆದಾಗ ನಮ್ಮ ರೇಡಿಯೋದ ಅಯಸ್ಕಾಂತ ಅದನ್ನು ಎಳೆದುಕೊಳ್ತದೆ. ಎಳೆದುಕೊಂಡು ಸ್ಪೀಕರಿಗೆ ಕೊಟ್ಟು ದೊಡ್ಡದಾಗಿ ಕೇಳಿಸುವ ಹಾಗೆ ಮಾಡ್ತದೆ. ಈಗ ನನ್ನ ಆಟ ಶುರು. ನಾನು ಇಲ್ಲಿಂದ ಒಂದು ವಾರ್ತೆ ಓದ್ತೇನೆ, ನೀವೆಲ್ಲ ಗಾಳಿ ಕಾಂತೀಯ ಅಲೆಗಳನ್ನಾಗಿ ಪರಿವರ್ತಿಸಿ ಅವನು ಬಿಡ್ತಾನೆ. ಹಾಗಾಗಿ ಅದು ಅತ್ಯಂತ ಸೂಕ್ಷ್ಮ, ಗಾಳಿಯಲ್ಲಿ ಕೇಳುವುದಿಲ್ಲ. ನೀವು ಕೇಳಿಸಿಕೊಳ್ಬೇಕು, ಇನ್ನೊಬ್ಬನಿಗೆ ಕೇಳಬಾರ್ದು. ನೀವು ಗಾಳಿಗಳಾಗಿ ಅದನ್ನು ಕೊಂಡೋಗ್ತಾ ಅಲೆಗಳಾಗಿ ಹೋಗ್ತಾ ಇರ್ತದೆ. ಎಲ್ಲಿಯಾದರೂ ಒಂದು ಕಡೆ ನಾನು ನೀವು ರೇಡಿಯೋ ಅಂತ ಹೇಳಿದರೆ ನಿಮಗೆ ಏನು ವಾರ್ತೆ ಬಂತು ಅದನ್ನು ಹೇಳಬೇಕು. ಅದಕ್ಕೆ ಕೇಳಿಸಿಕೊಳ್ಳುವುದು ಮುಖ್ಯ. ಅದಾಯ್ತಾ? ಈಗ ನಾನು ಇವನ ಹತ್ರ ಒಂದು ವಾರ್ತೆಯನ್ನು ಓದ್ತೇನೆ, ವಾಯು. ಅದನ್ನು ಇವನ ಕಿವಿಗೆ ಹೇಳಬೇಕು, ಇವನು ಅವಳ ಕೈಗೆ ಹೇಳಬೇಕು, ಅವಳು ಅವಳ ಕೈಗೆ ಹೇಳಬೇಕು. ಗಾಳಿಯಲ್ಲಿ ಹೋಗ್ತಾ ಇರ್ತದೆ ಅಲೆಗಳು, ಆಯ್ತಾ? ನಾನು ರೇಡಿಯೋ ಅಂತ ಹೇಳಿದ ತಕ್ಷಣ ಎದ್ದು ನಿಂತು ಹೇಳಬೇಕು, ಇವರು ಕೂತಲ್ಲೇ ಹೇಳಬೇಕು, ನನಗೆ ಇಂಥ ವಾರ್ತೆ ಬಂತು. ಹಾಗಾಗಿ ಕೇಳಿಸಿಕೊಳ್ಳುವುದು ಮುಖ್ಯ.
ಕ್ಲೀನಾಗಿ ಇರುತ್ತೆ ಅವನಿಗೆ ಮಾತ್ರ. ನೋಡಿ ವಾರ್ತೆ ಹೋಗ್ತಾ ಉಂಟು ಗಾಡಿಯಲ್ಲಿ. ಈಗ ನೀನು ರೇಡಿಯೋ ನೀನು ರೇಡಿಯೋ ಇವತ್ತು ಲಾಡು ಕೊಡುತ್ತಾರೆ. ನೀನೇನು ಓದಿದ್ಯಪ್ಪ? ಇವತ್ತು ಲಾಡು ಕೊಡುತ್ತಾರೆ. ಸರಿ, ರೇಡಿಯೋ ಸರಿ ಉಂಟು. ಈಗ ಹೋಗಿ ಉಳಿದು. ಈಗ ನೀನು ರೇಡಿಯೋ. ವೆರಿ ಗುಡ್. ನೋಡಿ ಸಣ್ಣವರು ಕೇಳಿಸಿಕೊಂಡು ಇದರ ಅರ್ಥ ಇಷ್ಟೇ, ಅಷ್ಟು ಸೂಕ್ಷ್ಮದಲ್ಲಿ ಹೇಳ್ತಾರೆ. ಅದನ್ನು ಕೇಳಿಸಿಕೊಳ್ಳುವ ಇದು ಬೇಕು ನಮ್ಮಲ್ಲಿ. ಶಾಲೆಯಲ್ಲಿ ನೋಡಿ ಈ ರೀತಿ ತಂದೆ ನಾನು. ಇನ್ನು ಮರದ ಬುಡಕ್ಕೆ ಬೇರೆ ಬ್ರಷಲ್ಲಿ ಶೇಪ್ ಕೊಡ್ಲಿಕ್ಕೆ ಉಂಟು. ನನ್ನ ಮರ ಇಷ್ಟೇ ದೊಡ್ಡದು ಸಾಕು ಅಂತ ನನಗೆ ಅನಿಸಿತು. ಹಾಗೆ ಇಷ್ಟರಲ್ಲಿ ಊದಿ ಬಿಟ್ಟೆ. ಕೆಲವು ಮಕ್ಕಳೆಲ್ಲ ಇಲ್ಲಿವರೆಗೆ ಬರ್ತಾರೆ. ಊದಿ 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 ಕಲರ್ ಸಿಕ್ಕಿದವರು ಕೂಡಲೇ ಊದುದೇ, ನೋಡ್ಲಿಕ್ಕಿಲ್ಲ. ವ್ಯಾಯಾಮವೂ ಆಗ್ತದೆ. ಊದು ಬೇಗ ಬೇಗ ಕೈಯಲ್ಲಿ ಹಿಡ್ಕೊಳ್ಳಿ ಬೇಕಾದ್ರೆ. ಗಟ್ಟಿ ಫೋರ್ಸಲ್ಲಿ ಊದಿ ಹೋಗ್ತದೆ. ಹಾಂ ಹಾಗೆ. ನೋಡಿ ಮುದ್ರೆ ಕೊಡುವ. ಊದುವುದು ಲೇಟ್ ಆಗಿ ಒಣಗ್ತದೆ. ಕೈಯಲ್ಲಿ ಹಿಡ್ಕೊಂಡು ಹೋದು, ಮುರಿಬಾರ್ದು. ನದಿಯಲ್ಲಿ ನಿಮ್ಮ ಹತ್ತಿರ ಹಳದಿ ಕಲರ್ ಬರ್ತದೆ, ಆಯ್ತಾ? ಹಳದಿ ಕಲರ್ ಅನ್ನು ನೋಡಿ ಹೀಗೆ ತೆಕ್ಕೊಳ್ಬೇಕು. ಸರಿಯಾಗಿ ನೋಡಿಕೊಳ್ಳಿ. ಸ್ವಲ್ಪ ಟಚ್ ಆಗುವಾಗ ತೆಕೊಂಡ್ರೆ ಸಾಕು. ನೋಡಿ ಇಷ್ಟು ತೆಕೊಂಡೆ ನಾನು. ತೆಕೊಂಡ ನಂತರ ಇದು ಚಿಗುರು ಎಲೆ ಅಂತ ಭಾವಿಸಿಕೊಳ್ಳಿ. ಚಿಗುರು ಎಲೆ ಟೊಂಗೆಯಿಂದ ಮೇಲೆ ಇರ್ತದೆ, ಆಯ್ತಾ? ಅಲ್ಲಿಗೆ ನೋಡಿ ಈ ರೀತಿ ಅಲ್ಲಲ್ಲೆಲ್ಲೆಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಕುಟ್ಟುತ್ತಾ ಹೋಗಿ. ನೋಡಿ ಇದು ಟೊಂಗೆ, ಅದರ ತುದಿಯಲ್ಲಿ ಚಿಗುರು ಎಲೆಗಳು. ಟೈಮ್ ಆಗ್ತದೆ. ಕಪ್ಪಿಗೆ ಮುಟ್ಟಬೇಡಿ. ತಗೊಳ್ಳಿ, ಬೇಕಾದವರು ತಗೊಳ್ಳಿ. ಬೇಕಾದವರು ಅಲ್ಲೇ ತಿರುಗಿ ತೆಗಿಲಿಕ್ಕೆ ತಾಗಿಸಬೇಡಿ.
ಯಾವಾಗಲೂ ಕೊಂಬೆಗಳ ತುದಿಯಲ್ಲಿ ಮಾತ್ರ ಇರುವುದು. ಹೇಗುಂಟೆ? ನಾನು ಬ್ರಷ್ ಮುಟ್ಲಿಲ್ಲ, ನಾನು ಊದಿಯೇ ಮಾಡಿದ್ದೆ. ನೋಡ ಈಗ ಇಲ್ಲ, ಒಳ್ಳೆಲ್ಲ ಮುಂದೆ ಬರಲಿ. ಇಲ್ಲಿ ಇಟ್ಟಿದ್ದೇನೆ, ಬನ್ನಿ. ಬಣ್ಣ ಬೇಕಾದ್ರೆ ತೆಗೋ, ಕೆಂಪು ಬಣ್ಣ ಬೇಕಾದ್ರೆ ತೆಗೋ, ಕೊಟ್ಟಿದ್ದೇನೆ. ಇಲ್ಲಿ ಸ್ವಲ್ಪ ರೆಡ್ ಹಾಕು, ಅಲ್ಲಲ್ಲಿ ಹುಲ್ಲಿನ ಮೇಲೆ ಹೂ ಹೋಗಿದೆ ಅಂತ. 1, 2, 3 ಅಂತ ಹೇಳ್ತೇನೆ. ನಿಮ್ಮ ವಿಭಾಗದ ಕಸವನ್ನು ಆದಷ್ಟು ಬೇಗ ಹೆಕ್ಕಿ ದೂರ ಕಸದ ಬುಟ್ಟಿಗೆ ಹಾಕಿಕೊಂಡು ಬರಬೇಕು. ಯಾವ ಟೀಮ್ನವರು ಫಸ್ಟ್ ಬರ್ತೀರಿ ನೋಡುವ. ರೆಡಿ, ಸ್ಟಾರ್ಟ್. 1, 2, 3, 4. ಬೇಗ 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 ಬೇಗ. ಕಸ ಇರಬಾರ್ದು, ಅವರ ಗ್ರೌಂಡಿಗೆ ನೀವು ಹೋಗಬೇಡಿ. ಕಸ ಕಂಡ್ರೆ ಅಂಕ ಇಲ್ಲ. ಒಂದು ಕಾಗದ, ನೀವು 3 ಮಂದಿ ಒಂದೊಂದು ಆಂಗಲ್ ಕೂತ್ಕೊಂಡಿದ್ದೀರಿ ಅಲ್ವಾ? ನಿಮಗೆ ಕೊಟ್ಟ ಒಂದು ದಾರದಲ್ಲಿ ನಾನು ಇದು ದಾರ ಅಂತ ಇಸ್ಕೊಳ್ಳಿ, ನನಗೆ ಮನಸ್ಸು ಬಂದಾಗೆ ಹೀಗೆ ಇಟ್ಟೆ. ನೀವು ನಿಮ್ಮದೇ ಸೈಡಲ್ಲಿ ಹಾಕಬೇಕು, ಮತ್ತೆ ಇನ್ನೊಮ್ಮೆಗೆ ಮತ್ತೊಬ್ಬರು ಮತ್ತೊಂದು ಸೈಡಲ್ಲಿ ಹಾಕಬೇಕು. ನೀವು ಹೇಗೆ ಬೇಕಾದರೂ ಹಾಕಿ, ಅದು ನಿಮ್ಮ ಇಷ್ಟ. ನಿಮ್ಮ ಕ್ರಿಯೇಷನದಲ್ಲಿ ಏನು ಅಂತ ಗೊತ್ತಾಗ್ತದೆ. ಇಷ್ಟು ದಾರ ಹಾಕ್ತೇನೆ, ಇದರಲ್ಲಿ ಒಂದು ಕಲರ್ ಇರ್ತದೆ ಈ ದಾರದಲ್ಲಿ. ಅದನ್ನು ನೀವು ಸರಿಯಾಗಿ 2 ಫೋಲ್ಡ್ ಮಾಡಿ 2 ಮಂದಿ ಒತ್ತಿ ಹಿಡ್ಕೊಳ್ಬೇಕು. ಒಬ್ಬರು ಅದನ್ನು ಈ ದಾರವನ್ನು ನೋಡಿ, ಇಲ್ಲಿ ಬರ್ತದೆ ದಾರ, ಈ ದಾರವನ್ನು ಹಿಡಿದು ಎಳಿಬೇಕು. ದೂರದಲ್ಲಿ ಹಿಡ್ಕೊ, ನೆಲಕ್ಕೆ ಬೀಳ್ಬೋದು. ನೀನು ಹತ್ತು ಕೂಡಲೇ ನಿನ್ನ ಇಷ್ಟ, ನಿನ್ನ ಇಷ್ಟ ಪ್ರಕಾರ ಇಡ್ತಾವು. ಹೇಗಾದ್ರೂ ಹಾಕ್ಬೋದು. ಸರಿಯಾಗಿ ಮಡಚಿ ಇಟ್ಟುಕೊಳ್ಳಬೇಕಾದ್ರೆ ಅರ್ಧ ಸುಲಭ ಆಗಲಿಕ್ಕೆ. ಮತ್ತೆ ಆದವರು ಮಡಚಿ ಎಳಿತಾವು, ಇಬ್ಬರು ಹಿಡ್ಕೊಳ್ಳಿ. ಮಡಚಿಡಿ, ಬೇಕು ಮಡಚಿ ಬಲಿ. ಓಪನ್ ಎಲ್ಲದನ್ನೇ ಓಪನ್ ಮಾಡಿ ಒಣಗಲಿ. ಹೇಗೆ ಬಂತು ನೋಡಿ, ದಾರ ಸ್ಟ್ರೈಟ್ ಹಾಕಿದ್ರಿ. ಚಂದ
ಆ ಆ ಬಣಬಣವೆನ್ನುವ ಊರೊಳಗೆ ಸಾಗಿದೆ ನೋಡಿ ಮೆರವಣಿಗೆ, ಬಣಬಣ ಎನ್ನುವ ಊರೊಳಗೆ ಸಾಗಿದೆ ನೋಡಿ ಮೆರವಣಿಗೆ. ಆ ನೋಡಿ ಪಲ್ಲಕ್ಕಿ ಹೊರ್ತಾ ಹೋಗ್ತಾ ಇದ್ದಾರೆ. ಬಣಬಣ ಎನ್ನುವ ಊರೊಳಗೆ ಸಾಗಿದೆ ನೋಡಿ ಮೆರವಣಿಗೆ. ಆ ಹೀಗೆ ಮೆರವಣಿಗೆ ಹೋಗ್ತಾ ಇದೆ. ಪಲ್ಲಕ್ಕಿಯಿಂದ ಸುತ್ತಲೂ ನೋಡಿದಳು, ಜನರೇ ಇಲ್ಲ ಈ ಊರೊಳಗೆ, ನಾನಗುವುದು ಹೇಗೆ 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 ಎನ್ನುತ್ತ ಕೂತಳು ಪಲ್ಲಕ್ಕಿಯೊಳಗೆ. ಹೊರಟಿತು ಮೆರವಣಿಗೆ ಅತೈತೈ, ಹೊರಟಿತು ಮೆರವಣಿಗೆ ಅತೈತೈ. ಹಾಡು ಪೂರ ಹೇಳಿಲ್ಲ. ಕೊನೆಗೆ ಅವಳು ಪಲ್ಲಕ್ಕಿಯಿಂದ ಇಳಿದು ನೋಡ್ತಾಳೆ. ನೋಡುವಾಗ ಯಾರೂ ಜನರಿಲ್ಲ, ಮಕ್ಕಳಿಲ್ಲ, ಯಾವುದೂ ಕಾಣುವುದಿಲ್ಲ. ಬರೀ ಭೂಮಿ ಮಾತ್ರ ಕಡಿದು ತೋರಣಗಳು ಶೃಂಗಾರಗೊಳಿಸಿಕೊಳ್ಳೋದು. ಏನಾಗಿರುವುದು ಅವಳ ಮನಸ್ಸು. ಮತ್ತೆ ಅವಳು ಅರಮನೆಗೆ ಸೇರಿಕೊಳ್ತಾಳೆ. ಮತ್ತೆ ಅವಳು ಕತ್ತಲ ಕೋಣೆಯಲ್ಲಿ ಕೂತ್ಕೊಳ್ತಾಳೆ. ನೋಡಿ, ಮೂಲ ಬಣ್ಣ ನೀಲಿ ಬಣ್ಣವನ್ನು ತಗೊಂಡೆ. ನೀಲಿ ಬಣ್ಣ ತಗೊಂಡೆ. ಈಗ ಇನ್ನೊಂದು ಮೂಲ ಬಣ್ಣ ಹಳದಿ ಬಣ್ಣವನ್ನು ತಗೊಂಡೆ. ಇದು ಎರಡನ್ನು ಮಿಕ್ಸ್ ಮಾಡಿದೆ. ಯಾವ ಬಣ್ಣ ಬಂತು? ಲೈಟ್ ಗ್ರೀನ್. ಈ ಕಡೆ ಬಂದರೆ ಡಾರ್ಕ್ ಗ್ರೀನ್ ಆಗ್ತದೆ. ಹೌದಾ? ನೆನ್ಪಿಟ್ಟುಕೊಳ್ಳಿ, ಹಳದಿ ಮತ್ತು ನೀಲಿ ಬಣ್ಣವನ್ನು ಸೇರಿಸಿದರೆ ಹಸಿರು ಬಣ್ಣ ಆಗ್ತದೆ. ಇದಕ್ಕಿನ್ನು ಬಿಳಿಯೋ ಬೇರೆ ಬಣ್ಣಗಳನ್ನು ಸೇರ್ತಾ ಹೋದಾಗ ಇದು ಲೈಟ್ ಲೈಟ್ ಆಗಿ ಬರ್ತದೆ. ಹೌದು. ತಿಳಿ ಹಸಿರು ಆಗಬೇಕಾದ್ರೆ ಇದಕ್ಕೆ ಇನ್ನೂ ಎಲ್ಲೋ ಜಾಸ್ತಿ ಸೇರಿಸಬೇಕಾಗುತ್ತೆ. ಹೌದು. ನೋಡಿ, ಈಗ ಹಳದಿ ಬಣ್ಣ ತಗೊಂಡೆ. ಆಯ್ತಾ? ಆಯ್ತು. ರೆಡ್. ಈಗ ಕೆಂಪು ಬಣ್ಣ ತಗೊಂಡೆ. ಆರೆಂಜ್ ಬರ್ತದೆ. ಆರೆಂಜ್ ಬರ್ತದೆ. ಆರೆಂಜ್ ಬರ್ತದಾ? ಹೌದು ಬರ್ತದೆ. ಹೌದು ಸರ್. ಹೌದು ಸರ್. ಬ್ರೌನ್. ಬ್ರೌನ್ ಅಲ್ಲ, ನೀವು ಹತ್ತಿರದಿಂದ ನೋಡಿ, ಅದು ಕಡು ನೇರಳೆ ಬಣ್ಣದಲ್ಲಿದೆ. ಕಾಫಿ. ನೋಡಿ, ನೇರಳೆ ಬಣ್ಣ ಕಾಣ್ತಾ ಉಂಟು. ನೋಡಿ, ಹೌದು ಹೌದು ಹಾ, ಹೌದು ಹೌದು. ಕಡು ನೇರಳೆ ಬಣ್ಣ ಕಾಣ್ತಾ ಉಂಟು. ಹೌದು. ಆಯ್ತಾ? ಹೀಗೆ ಇರಲಿ.